ಈ ಕಡೆ ಅವರು ಹನುಮಗಡಿ ಸಿಗುತ್ತೆ. ಸೊ ಈ ಕಡೆ ಹೋದ್ರೆ ಮೊದಲು ರಾಮ ಮಂದಿರ, ನೆಕ್ಸ್ಟ್ ಹನುಮಗಡಿ ಬರ್ಲೇಬೇಕು. ಬರ್ತೀನಿ ಕೂಡ ಆಮೇಲೆ. ಸಂಡೇ ಅಂದ್ರೆ ಏನಂತರ ಖುಷಿ ಗುರು ನನಗೆ, ಯಾಕಂದ್ರೆ ವೀಕೆಂಡ್ ಬರುತ್ತಲ್ಲ. ಸೊ ಈ ವೀಕೆಂಡ್ ಚಲೋ ಪ್ರಯಾಗ್ರಾಜ್. ठीक है. ये लोग बहुत ಜೈ ಶ್ರೀರಾಮ್. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ ಗುರುವೆ? ನಾನಂತ ಸಖತ್ತಾಗಿದ್ದೀನಿ ಗುರು. ನಾನೀಗ ಇರೋದಿಲ್ಲಪ್ಪ ಅಂತಂದರೆ ಅಯೋಧ್ಯೆನಲ್ಲಿ. ನನ್ನ ಹಿಂದೆ ನೋಡ್ತಿದ್ದೀರ ನೀವು, ಅಯೋಧ್ಯ ಮಂದಿರ ಕಾಣಿಸ್ತಾ ಇದೆ. ಇಲ್ಲಿಂದ ಸ್ವಲ್ಪ ದೂರ ಇದೆ, ಬಟ್ ನಾವು ವಾಕೆಬಲ್ ಆಗಿ ಕ್ಯೂವಲ್ಲಿ ಹೋಗ್ತೀವಿ ಅಂತಂದರೆ 3 ಕಿಲೋಮೀಟರ್ ಪ್ಲಸ್ ಆಗುತ್ತೆ. ಸೊ ಜನಗಳನ್ನ ತೋರಿಸ್ತೀವಿ ನೋಡಿ ಈಗ ಎಷ್ಟು ಕ್ಯೂ ಇದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ನನ್ನ ಹಿಂದೆನೂ ಕಾಣಿಸ್ತಿದ್ದಾರೆ ಕ್ಯೂ, ನಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಜನ. ಇಲ್ಲಿಂದನೇ ಕ್ಯೂ ಸ್ಟಾರ್ಟ್ ಆಗುತ್ತೆ. ಸೊ ಅರೌಂಡ್ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ. ಅದೆಲ್ಲ ಕ್ಯೂ ಮುಗಿಸ್ಕೊಂಡು ನಾನು ದರ್ಶನ ಮಾಡಿ ವಾಪಸ್ ಬರ್ತೀನಿ ಅಂತಂದರೆ ಟೈಮ್ ಬಂದ್ಬಿಟ್ಟು ಇವಾಗ ಎಷ್ಟು ಗಂಟೆ ಅಂತಂದರೆ 9:20 ಟೈಮ್. ಈಗ ಮಾರ್ನಿಂಗು ಒಂದು 2 ಗಂಟೆ ಆಗುತ್ತೆ ಮಧ್ಯಾಹ್ನ. ತುಂಬ ಕ್ರೌಡ್ ಇದೆ ಇಲ್ಲಿ. ಸೊ ಮತ್ತೆ ಸಿಗೋಣ. ಈಗ ತಿಂಡಿ ಸಮಯ ಗುರು. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ತಿಂಡಿಗೆ ಅಂತ ಚಿತ್ರಾನ್ನ ಮತ್ತು ದ್ರಾಕ್ಷಿ ಕೊಟ್ಟಿದ್ದಾರೆ, ಜೊತೆಗೆ ಟೀ ಕೂಡ ಕೊಟ್ಟಿದ್ದಾರೆ. ಏನಿದು? ಹ್ಞೂ, ಟೀ ಚೆನ್ನಾಗಿದೆ. ಚಿತ್ರಾನ್ನ ಜೊತೆ ದ್ರಾಕ್ಷಿ ಕೊಟ್ಟವ್ರೆ ಇವರು. ಗುರು, ನಾನೀಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಪ್ರಭು ಶ್ರೀರಾಮನ ದರ್ಶನ ಮಾಡಲಿಕ್ಕೆ ಅಂತ ಹೊರಟಿದ್ದೀನಿ. ನನ್ನ ಜೊತೆ ಇದ್ದವ್ರು ಕನ್ನಡದವ್ರು ಯಾರು ಕೂಡ ಬರ್ತಾ ಇಲ್ಲ. ಈಗ ನಾನು ಒಬ್ಬನೇ ಹೊರಟಿದ್ದೀನಿ. ಕಾರಣ ಇಷ್ಟೇ, ನಿನ್ನೆ ನೈಟ್ ಅವರೆಲ್ಲ ಪ್ರಭು ಶ್ರೀರಾಮನ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವಾಗ ನಾನು ಒಬ್ಬನೇ ಹೊರಟಿದ್ದೀನಿ. ನೋಡಿ ಗುರುವೆ, ನನ್ನ ವಾಚಲ್ಲಿ ಈ ಕಡೆ ಸ್ಯಾಟರ್ಡೆ ಮುಗಿತಾ ಬರ್ತಾ ಇದೆ. ಈ ಕಡೆ ಡೇ ಅಂದರೆ ಸಂಡೇ ಶುರುವಾಗ್ತಾ ಇದೆ. ಸಂಡೇ ಅಂದರೆ ಏನಂತರ ಖುಷಿ ಗುರು ನನಗೆ, ಯಾಕಂದರೆ ವೀಕೆಂಡ್ ಬರುತ್ತಲ್ಲ. ಸೊ ಈ ವೀಕೆಂಡು ಚಲೋ ಪ್ರಯಾಗ್ರಾಜ್. ಗುರು, ನಾನೀಗ ರೆಂಟ್ ಬೈಕ್ನ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಕಾರಣ ಇಷ್ಟೇ, ಕ್ಯೂ ತುಂಬ ದೂರ ಇದೆ. ಸೊ ಹಾಗಾಗಿ ನಾನು ಇವ್ರನ್ನ ಕೇಳ್ಕೊಂಡೆ, ಬೈಕ್ ಅವ್ರನ್ನ. ಕ್ಯೂ ಸ್ಟಾರ್ಟ್ ಆಗೋದು ತುಂಬ ಹತ್ತಿರದ ಪಾಯಿಂಟ್ಗೆ ನನಗೆ ಬಿಡ್ತಾರಂತೆ. 200 ರೂಪಾಯಿ ಚಾರ್ಜಸ್ ಹೇಳಿದ್ದಾರೆ. ನಾನು 100 ರೂಪಾಯಿಗೆ ಮಾತಾಡಿದ್ದೀನಿ. ಸೊ ಹೋಗ್ತಾ ಇದ್ದೀನಿ ನಾನೀಗ. ಗುರು, ಅಯೋಧ್ಯೆಯಲ್ಲಿರೋ ಅರ್ಧಕ್ಕರ್ಧ ರೋಡ್ನ ನನಗೆ ನೋಡ್ಕೊಬಂದೆ. ಸೊ ಎಲ್ಲ ಕಡೆ ಸುತ್ತಾಡಿಸ್ಕೊಂಡು ಕೊನೆಗೂ ನಾನು ಇಲ್ಲಿ ತಗೊಂಡು ಬಿಟ್ಟಿದ್ದಾರೆ. ಇಲ್ಲಿಂದ ಕೇವಲ 20 ಮೀಟ್ರ್ ಮಾತ್ರ ಇದೆ ನಾನು ಜಾಯ್ನ್ ಆಗಬೇಕಿರೋ ಕ್ಯೂಗೆ. ಗುರುವೇ, ಕ್ರೌಡ್ ಅಂತೂ ತುಂಬ ಇದೆ ಗುರು. ನೋಡಿ ತೋರಿಸ್ತೀನಿ ಯಾವ ಥರ ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು. ನೀವಿಲ್ಲಿ ನೋಡ್ತಾ ಇದ್ದೀರಾ, 2 ಸೈಡ್ಸ್ ಆಫ್ ರೋಡ್ನಲ್ಲಿ 2 ಕಡೆ ಕ್ಯೂ ಇದೆ. ಅದು ರೋಡ್ ಪೂರಾ ಜನ, ಎಲ್ಲ ಕಡೆ ಫುಲ್ ಕ್ರೌಡ್ ಇದೆ ಗುರು. ಇಲ್ಲಿ ಪ್ರಭು ಶ್ರೀರಾಮನ ದರ್ಶನಕ್ಕೆ ಒಂದು ರೂಟ್ ಚೇಂಜ್ ಆಗುತ್ತೆ, ಇನ್ನೊಂದು ರೂಟು ಹನುಮಗಡಿಗೆ ಚೇಂಜ್ ಆಗುತ್ತೆ. ನಾನು ಮುಂದೆ ನಿಮಗೆ ತೋರಿಸ್ತೇನೆ. ಕ್ಯೂ ನೋಡಿ ಗುರು, ಈ ಕಡೆಯಿಂದ ಹೋಗ್ಬಿಟ್ಟು ಮತ್ತೆ ಆ ಕಡೆಯಿಂದ ರಿಟರ್ನ್ ಬರಬೇಕು. ನಾನು ಮ್ಯಾಕ್ಸಿಮಮ್ 2 ಗಂಟೆ ಅಂತ ಹೇಳಿದ್ದೀನಿ ಮಧ್ಯಾಹ್ನ ದರ್ಶನಕ್ಕೆ. ಅದಕ್ಕಿಂತ ಜಾಸ್ತಿನೂ ಆಗ್ಬೋದು. ತುಂಬ ಕ್ರೌಡ್ ಇದೆ ಮಾತ್ರ.
ಈ ಕಡೆ ಹೋದ್ರೆ ಹನುಮಗಡಿ ಸಿಗುತ್ತೆ. ಸೊ ಈ ಕಡೆ ಹೋದ್ರೆ ಮೊದಲು ರಾಮ ಮಂದಿರ, ನೆಕ್ಸ್ಟ್ ಹನುಮಗಡಿಗೆ ಬರಲೇಬೇಕು. ಬರ್ತೀನಿ ಕೂಡ ಆಮೇಲೆ. ನಾನು ನಿಮಗೆ ನೈಟ್ ತೋರಿಸಿದ್ದೆ ರಾಮ ಮಂದಿರ ಪಾತ್ ಅಂತ ಹೇಳ್ಬಿಟ್ಟು. ಅಂದರೆ ರಾಮ ಮಂದಿರ ಹೋಗ್ತೀವಲ್ಲ, ಅದು ಎಂಟ್ರಿ ಪಾಯಿಂಟು. ಇಲ್ಲಿಂದ ಜನರೆಲ್ಲ ಶಫಲ್ ಆಗ್ತೀವಿ, ಸಿಂಗಲ್ ಕ್ಯೂ ಆಗ್ತಾ ಹೋಗುತ್ತೆ ಇಲ್ಲಿಂದ. ಗುರು, ನೀವಿಲ್ಲಿ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಕಡೆಯಲ್ಲೂ ನಿಮಗೆ ಕೇಳ್ತಾ ಇರೋದು ಒಂದೇ ಸೌಂಡು, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೀವಿಲ್ಲಿ ನೋಡ್ತಾ ಇದ್ದೀರಾ, ನಾವು ಬಂದಿದ್ದು ಈ ಕಡೆಯಿಂದ. ಇಲ್ಲಿ ನಾವು ತಂದಿರೋ ಬ್ಯಾಗ್ಸ್ ಆಗಲಿ, ಲಗೇಜಸ್ ಆಗಲಿ ಎಲ್ಲ ಕೂಡ ಇಲ್ಲಿ ಸ್ಕ್ಯಾನ್ ಆಗುತ್ತೆ. ಸ್ಕ್ಯಾನ್ ಆಗಿ ಈ ಗೇಟ್ ಮುಖಾಂತರ ನಾವು ಆ ಕಡೆ ಹೋಗ್ತೀವಿ. ಸಾರಿ ಗುರು, ಇದು ರಾಮ ಮಂದಿರ ಅಲ್ಲ. ಇಲ್ಲಿಂದ ಮತ್ತೆ ಪಾತ್ಗಳು ಚೇಂಜ್ ಆಗುತ್ತೆ, ಎಲ್ಲ ಕೂಡ ಶಫಲ್ ಆಗಿ ಸಪ್ರೇಟ್ ಕ್ಯೂನಲ್ಲಿ ಹೋಗಬೇಕಾಗುತ್ತೆ ಇಲ್ಲಿಂದ. ರಾಮ ಮಂದಿರ ನೋಡಲಿಕ್ಕೆ ತುಂಬ ಖುಷಿ ಆಗ್ತಿದೆ. ಗುರುವೇ, ನಾನು ಫೈನಲಿ ಬಂದಿದ್ದೀನಿ ರಾಮ ಮಂದಿರ ಹತ್ತತ್ರ. ಇನ್ನೇನು ನಾನು ಹೊರಗಡೆ ಹೋಗೋದಷ್ಟೇ ಬಾಕಿ. ನೋಡಿ, ಈ ಕಡೆಯಿಂದ ಬಂದ್ಬಿಟ್ಟು ಈ ಕಡೆಯಿಂದ ಹೋಗ್ಬಿಟ್ಟು ನಾನು ಆ ಕಡೆಯಿಂದ ಬರಬೇಕು. ಸೊ ತುಂಬ ಖುಷಿ ಆಗ್ತಿದೆ ಮಾತ್ರ. ಪ್ರೌಡ್ ಟು ಬಿ ಸನಾತನಿ ಗುರುವೇ. ಸನಾತನಿ ಅಂತ ಹೇಳ್ಕೊಳಕ್ಕೆ ತುಂಬ ಪ್ರೌಡ್ ಆಗುತ್ತೆ ನಮಗೆ. ಗುರು, ನೀವಿಲ್ಲಿ ನೋಡ್ತಾ ಇದ್ದೀರಾ, ಮುಂದೆ ಇಬ್ಬರು ಹೋಗ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಕ್ಯಾನ್ ಕೂಡ ಕಾಣಿಸ್ತಾ ಇದೆ, ಗ್ರೀನ್ ಕಲರ್ದು. ಅವರು ಮೊದಲು ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋಗಿ ಬರ್ತಾ ಇದ್ದಾರೆ. ಪ್ರಯಾಗ್ರಾಜ್ಗೆ ಮೊದಲು ಹೋಗಬಾರ್ದು, ಮೊದಲು ಅಯೋಧ್ಯೆ ಬಂದು ಆಮೇಲೆ ಕುಂಭಮೇಳ ಹೋಗಬೇಕು. ಯಾಕಂದರೆ ಅಲ್ಲಿಂದ ಕ್ಯಾನ್ಗಳನ್ನ ಕ್ಯಾರಿ ಮಾಡ್ಕೊಂಡು ಇಲ್ಲಿಗೆ ಬರೋದು ತುಂಬ ಹಿಂಸೆ ಅನಿಸುತ್ತೆ. ನೋಡಿ ಗುರು, ನಾನು ಹೇಳಿದ್ನಲ್ಲ ಮುಂಚೆ, ಟೆಂಪಲ್ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾನೆ ಇದೆ. ಸೊ ಎಂಪ್ಲಾಯೀಸು, ವರ್ಕರ್ಸ್ ಎಲ್ಲ ಬಂದವ್ರೆ, ವರ್ಕೆಲ್ಲ ಮಾಡ್ತಿದ್ದಾರೆ. ಅಲ್ಲಲ್ಲಿ ನೋಡಿ, ಈ ಕಡೆ ಚಪ್ಪಲ್ ಸ್ಟ್ಯಾಂಡ್ ಕೂಡ ಉಂಟು. ಸೊ ನೀವು ಬರೋರೆಲ್ಲ ಚಪ್ಪಲ್ ಇಲ್ಲೇ ಬಿಟ್ಟು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ ಅಂತಂದರೆ ನೀವು ಸ್ಟಾರ್ಟಿಂಗಲ್ಲೇ ಬಿಟ್ಟು ಬರಬೇಕು. ಇಲ್ಲಿ ತನಕ ಹಾಕ್ಕೊಂಡು ಬರೋದು ತಪ್ಪು ನನ್ನ ಪ್ರಕಾರ. ಗುರು ನೋಡಿ, ನಾನು ಹೇಳಿದ್ದೆ ಮುಂಚೆ, ಆ ಕಡೆಯಿಂದ ಬಂದಮೇಲೆ ಇಲ್ಲಿ ಹೋಗಬೇಕು. ಇಲ್ಲಿ ಮತ್ತೆ ಶಫಲ್ ಆಗ್ತೀವಿ. ಯಾರೂ ಇಲ್ಲ, ಇಲ್ಲಿ ಹೋಗ್ಬಿಡೋಣ. ಸಿಂಗಲ್ ಪ್ರಭು ಶ್ರೀ ರಾಮ್ ದೇಖ್ನೆಗೆ ಚಲೋ. ಬನ್ನಿ ಗುರು, ಇವತ್ತು ನಿಮಗೂ ಕೂಡ ಪ್ರಭು ಶ್ರೀರಾಮನ ದರ್ಶನ ಮಾಡಿಸ್ತೇನೆ. ಜೈ ಶ್ರೀರಾಮ್. ಕಾಮೆಂಟ್ ಬಾಕ್ಸ್ ನಿಂದೆ ಗುರು. ಸೊ ಪ್ಲೀಸ್ ಜೈ ಶ್ರೀರಾಮ್ ಅಂತ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಕನ್ನಡಿಗರು ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ, ಬೇರೆಯವರು ನೋಡ್ತೀರಾ ನೀವು ವಿಡಿಯೋಗಳನ್ನ. ನಾನು ಈ ಸೆಲ್ಫಿ ಸ್ಟಿಕ್ನ ಬ್ಯಾಗಲ್ಲೇ ಮರ್ತು ಬಂದುಬಿಟ್ಟೆ. ಹಾಗಾಗಿ ಸ್ವಲ್ಪ ಹಿಂಸೆ ಅನ್ನಿಸ್ತದೆ ವಿಡಿಯೋ ಮಾಡಲಿಕ್ಕೆ. ಏನೂ ಮಾಡೋಗಿಲ್ಲ, ಬಂದಾಯಿತು, ಬೈ ಹ್ಯಾಂಡಲ್ಲೇ ಹಿಡ್ಕೊಂಡು ವಿಡಿಯೋ ಮಾಡಬೇಕಷ್ಟೆ. ಸ್ಕ್ಯಾನ್ ಮಾಡ್ತಾರೆ ಗುರು. ಒಳ್ಳೆ ಈ ಮೆಟ್ರೋದಲ್ಲ ಎಂಟ್ರಿ ಆ ರೀತಿ ಇದೆ ಇದು. ಗುರುವೇ ನೋಡಿ, ಫೈನಲಿ ಆಸೆ ಆಯಿತು ಗುರು ನಂದು. ಅದೇ ನೋಡಿ ರಾಮ ಮಂದಿರ್. ಈಗ ಹೇಳಿ ಎಲ್ಲರೂ ಒಂದ್ಸಲ, ಜೈ ಶ್ರೀರಾಮ್. ಗುರುವೇ ಫೈನಲಿ ಬಂದಿದ್ದೀನಿ ಗುರು. ನೋಡಿ, ಕನಸು ನನಸಾದ ಕ್ಷಣ ಅಂದ್ರೆ ಇದೆ ಅನ್ಸುತ್ತೆ. ಏನು ಹೇಳಿ? ನೋಡಿ ಗುರು, ಒಂದ್ಸಲ ನೋಡ್ಕೊಬಿಡಿ. ಜೈ ಶ್ರೀರಾಮ್. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇನ್ನೂ ಕೂಡ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಾನೆ ಇದೆ. ನಾನು ಮುಂಚೆನೂ ಹೇಳಿದ್ದೆ, ಈಗಲೂ ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಜೈ ಜೈ ಶ್ರೀರಾಮ್.
ಇದು ಎಂಟ್ರೆನ್ಸ್ ಗುರು, ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್. ನೋಡ್ಕೊಬಿಡಿ ಒಂದ್ಸಲ. ಎಲ್ಲ ಓಡ್ತವ್ರೆ. ಬಂದಿರೋದೆ ಬಾಸ್ನ ನೋಡ್ಲಿಕ್ಕೆ, ಸಾರಿ ಬಿಗ್ ಬಾಸ್ನ ನೋಡ್ಲಿಕ್ಕೆ ಬರ್ತಾ ಇದ್ದೀನಿ. ಬಿಗ್ ಬಾಸ್ ಜೈ ಶ್ರೀರಾಮ್. ಖುಷಿ ಅಂತೂ ತುಂಬ ಆಗ್ತದೆ ನನಗಂತೂ. ನೋಡಿ ಗುರು, ಕ್ರೌಡ್ ನೋಡಿ ಗುರು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡ್ಕೊಬಿಡಿ ಮೇಲ್ಗಡೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಸ್ಟ್ರಕ್ಚರ್ಸು. A few moments later. ಗುರು, ಫೈನಲಿ ನಾನು ಕೂಡ ದರ್ಶನ ಪಡೆದೆ. ನಿಮಗೂ ಕೂಡ ನನ್ನ ಚಾನಲ್ನ ಮುಖಾಂತರ ದರ್ಶನ ಮಾಡಿಸಿದ್ದೀನಿ. ಪ್ರತಿಯೊಬ್ಬರು ಮನೆಯಿಂದನೇ ದರ್ಶನ ಮಾಡ್ಕೊಬಿಡಿ. ಆ್ಯಂಡ್ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಗುರು. ಜೈ ಶ್ರೀರಾಮ್ ಅಂತ ಒಂದ್ಸಲ ಕಾಮೆಂಟ್ ಮಾಡಿ. ಜೈ ಶ್ರೀರಾಮ್. ರಿಯಲ್ ಗೂಸ್ ಬಂಪ್ಸ್ ಅಂದರೆ ಇದೇ ಗುರು. ಆ ಹತ್ರ ಹೋಗಿ ದರ್ಶನ ಮಾಡಿದಾಗ ಆಗಿತ್ತು ಪಾಸಿಟಿವ್ನೆಸ್ ನೆಕ್ಸ್ಟ್ ಲೆವೆಲ್ ಗುರು. ಗುರು, ಫೈನಲಿ ಬಿಗ್ ಬಾಸ್ನ ನೋಡ್ಕೊಂಡು ಹೊರಗಡೆ ಬಂದಾಯ್ತು ಗುರು. ನನಗಂತೂ ತುಂಬ ಖುಷಿ ಆಗ್ತದೆ ಮಾತ್ರ. ನೋಡಿ, ಇದು ಔಟ್ ಗೇಟು. ದರ್ಶನ ಆದಮೇಲೆ ಈ ಕಡೆನೇ ಬರ್ಬೋದು. ಬಟ್ ಈ ಕಡೆ 4 ಕಡೆ ದಾರಿ ಉಂಟು. ನಾನು ಬರ್ತಾರೆ ಈ ಕಡೆ ಬಂದಮೇಲೆ ಈ ಕಡೆ ಎಲ್ಲ ಹೋಗ್ಲಿಕ್ಕೆ ಹೇಳ್ತಾ ಇದ್ದಾರೆ. ಬನ್ನಿ ಹೋಗೋಣ. ಮೊದಲಿಂದ ಹೋದ್ಮೇಲೆ ಹನುಮಗಡಿ ಇದೆ, ಅಲ್ಲಿಗೆ ಹೋಗೋಣ ಅಂತ. ಗುರು, ನಾನು ಹೇಳಿದೆ ನಿಮಗೆ ಮುಂಚೆನೆ ಟೆಂಪಲ್ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಸರ್, ತೋರಿಸ್ತೀನಿ ನಿಮಗೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಈ ಕ್ರೇನ್ ನೋಡಿ ಗುರು, ಅಷ್ಟು ಉದ್ದ ಇದೆ. ನೋಡಿದ್ರೆ ಭಯ ಆಗುತ್ತೆ. ನಾನು ಮಾತ್ರ ಈ ಜರ್ನಿನ ಲೈಫಲ್ಲಿ ಮರೆಯಲ್ಲ ಗುರು. ಒನ್ ಆಫ್ ದಿ ಮೈ ಬೆಸ್ಟ್ ಜರ್ನಿ ಇನ್ ಮೈ ಲೈಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಹೋಗ್ತೀವಲ್ಲಪ್ಪ ಅಂದರೆ ಹನುಮಗಡಿಗೆ. ಸೊ ನೋಡಿ, ಇದು ರಾಮ ಮಂದಿರ ಔಟ್ ಗೇಟ್ ಇದೆ. ಗುರು, ಫೈನಲಿ ಅಯೋಧ್ಯೆಯ ಶ್ರೀರಾಮನ ದರ್ಶನವನ್ನು ಪಡೆದಾಯಿತು. ನೆಕ್ಸ್ಟ್ ಇರೋದು ಹನುಮಗಡಿ, ನಮ್ಮ ಬಾಸ್ ಆಂಜನೇಯನ ದರ್ಶನ ಕೂಡ ಮಾಡಬೇಕು. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವೀಕೆಂಡ್ ಟ್ರಾವೆಲರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.